ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರ. ಅಲ್ಲಿ ಒಂದು ಅನಾಮಿಕ ಲೀಡಿ ಕೂಡ ಸಂಧ್ಯಾ ಸಾವಿಗೆ ನ್ಯಾಯ ಸಿಗುವುದು ಅದು ಭಾರ್ಗವಿಯಿಂದ ಮಾತ್ರ ಸಾಧ್ಯ. ಭಾರ್ಗವಿ ನಿನ್ನ ತುಳಿಬೇಕು ಅಂತ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ. ಆದರೆ ಅವ್ರು ಎಲ್ಲರೂ ಟ್ರೈ ಮಾಡ್ತಿರೋದು ಅವರ ಅಹಂಕಾರದಿಂದಲ್ಲ, ನಿನ್ನ ಮೇಲಿನ ಭಯದಿಂದ. ನೀನೇನಾದರೂ ತಿರುಗಿ ಬಿದ್ದರೆ ಖಂಡಿತವಾಗ್ಲೂ ಅವರಿಗೆ ಸೋಲು ಕಟ್ಟಿಟ್ಟ ಬುದ್ಧಿ ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತದ. ಅದೇ ಒಂದು ಕಾರಣದಿಂದಾನೇ ಎಲ್ಲರೂ ಕೂಡ ನಿನ್ನನ್ನು ಮಕಾಡೆ ಮಲಗಿಸ್ಬೇಕು ಅಂದ್ಕೊಂಡಿದ್ದಾರೆ. ಆದರೆ ಖಂಡಿತವಾಗ್ಲೂ ನೀನು ಫಿನಿಕ್ಸ್ ಥರ ಎದ್ದು ಬಂದು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀಯ. ಸಂಧ್ಯಾ ಅಂತ ಎಷ್ಟು ಮಕ್ಕಳಿಗೆ, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಆ ಒಂದು ವಿಶ್ವಾಸದಿಂದಾನೆ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿರುವುದು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಯಾರಪ್ಪ ಅನಾಮಿಕ ಲೇಡಿ? ಭಾರ್ಗವಿಗೂ ಕೂಡ ಕರೆ ಮಾಡಿದ್ರು. ಭಾರ್ಗವಿಗೂ ಕೂಡ ಅನ್ನಿಸ್ತಿದೆ, ಯಾರಿರ್ಬೋದು ಈ ಅನಾಮಿಕ ಲೇಡಿ? ನಿಜವಾಗ್ಲೂ ಈಕೆ ಯಾರು? ಯಾಕೆ ನನಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದಾರೆ? ಹಾಗಿದ್ರೆ ಇವ್ರಿಗೇನಾದರೂ ಸಂಧ್ಯಾ ಸಾವಿನಿಗೆ ಯಾರು ಕಾರಣ ಅನ್ನೋ ವಿಷಯ ಗೊತ್ತಿದೆಯಾ? ಸಂಧ್ಯಾ ಸಾವಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಸುಳಿವು ಇವ್ರ ಹತ್ರ ಇದೆಯಾ ಅಂತ ಹೇಳಿ ಭಾರ್ಗವಿಗೆ ಅನಿಸೋಕೆ ಶುರು ಮಾಡುತ್ತೆ. ಅದೇ ರೀತಿಯಾಗಿ ಭಾರ್ಗವಿಯನ್ನು ಭೇಟಿಯಾಗೋದ್ರ ಬದಲು ಭಾರ್ಗವಿಗೆ ಕೈಗೆ ಸಿಗೋ ಹಾಗೆ ಒಂದಿಷ್ಟು ಸಾಕ್ಷಿಗಳನ್ನ ರೋಡಿನ ಮೇಲೆ ಬಿಟ್ಟು ಅನಾಮಿಕ ಲೇಡಿ ಅಲ್ಲಿಂದ ಹೋಗ್ತಾರೆ. ಆ ಒಂದು ಸಾಕ್ಷಿಗಳು ಭಾರ್ಗವಿ ಕೈಗೆ ಸೇರಿದ. ಇತ್ತ ಕಡೆ ಅರ್ಜುನ್ ಕೂಡ ಭಾರ್ಗವಿ ಜೊತೆ ಸಾಥ್ ಕೊಟ್ಟು ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಆದರೆ ಇಲ್ಲಿ JP ಶಕ್ತಿ ಎಲ್ಲರೂ ಕೂಡ ಭಾರ್ಗವಿ ಮತ್ತೆ ಕೇಸ್ ರಿಓಪನ್ ಮಾಡೋದಿಲ್ಲ, ಅವಳು ನಮ್ಮ ಕಪ್ಪೆ ಮುಷ್ಟಿಗೆ ಸಿಕ್ಕಾಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಬೆನ್ನಿ ಹಿಂದನೆ ಎಲ್ಲ ರೀತಿನ ಕೂಡ ಡಿಟೆಕ್ಟಿವ್ ರೀತಿಯಲ್ಲಿ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡ್ತಿದ್ದಾಳೆ, ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಳೆ ಭಾರ್ಗವಿ. ಹಾಗಾದರೆ ಕೊನೆಗೂ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋ ಸತ್ಯ ಇನ್ನೇನು ಬಟಾ ಬಯಲಾಗತ್ತ. ಹಾಗಾದರೆ ನಿಜವಾಗ್ಲೂ ಸಂಧ್ಯಾ ಸತ್ತಿಲ್ಲ ಅನ್ನೋದಾದರೆ ಏನಾಗತ್ತೆ ಮುಂದಿನ ವಿಡಿಯೋ.